ಎಷ್ಟು ಜನಕ್ಕೆ ಉದ್ಯೋಗ ಒಳ್ಳೆಯದಾ ಇಲ್ಲ ವ್ಯಾಪಾರ ಒಳ್ಳೆಯದಾ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಕೊಡ್ತೇನೆ. ಮೊದಲನೇದಾಗಿ ಈ ಜಾತಕ ಅಂತ ಬಂದ ಮೇಲೆ ಈ ವ್ಯಾಪಾರದಲ್ಲಿ ಲಾಭನ ಪ್ರತಿಬಿಂಬಿಸೋದು ಈ 4 ಮನೆಗಳು 7, 2, 9 ಮತ್ತು 11. ಈ 4 ಮನೆಗಳ ಮೇಲೆ ಈ ವ್ಯಾಪಾರದ ಜೀವನ ಡಿಪೆಂಡ್ ಆಗುತ್ತೆ. ಎರಡನೇದಾಗಿ ಧನಸ್ಥಾನ ಅಂತ ಹೇಳ್ತೀವಿ. ಈ ಧನಸ್ಥಾನದಲ್ಲಿ ಶುಭ ಗ್ರಹಗಳು ಇತ್ತಪ್ಪ ಅಂತಂದರೆ ಹಣ ಉಳಿತದೆ, ಹಣ ಬೆಳೀತದೆ ಅಂತ ಹೇಳ್ಬೋದು. ಮತ್ತು 7ನೇ ಮನೆ ಅಂದರೆ ಪಾರ್ಟ್ನರ್ಶಿಪ್ಸ್ ಅಂತ ಏನು ಹೇಳ್ತೀವಿ, ಈಗ ಪತ್ನಿ ಹೆಸರಲ್ಲಿ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ವ್ಯಾಪಾರ ಮಾಡೋದು, ಇಲ್ಲ ನಿಮ್ಮ ಸಹಪಾಠಿಗಳ ಜೊತೆಗೆ ಇಲ್ಲ ಅಣ್ಣ ತಮ್ಮಂದ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಲಾಭ ಗಳಿಸೋದ್ರ ಬಗ್ಗೆ 7ನೇ ಮನೆ ಅತಿ ಚೆನ್ನಾಗಿ ಹೇಳ್ತದೆ. ಅದಾದ ನಂತರ 9 ಭಾಗ್ಯ. ಯಾಕಂದರೆ ಏನೇ ಒಂದು ಮಾಡಿ ಎಷ್ಟೇ ಕಷ್ಟಪಟ್ಟ ಮೇಲೆ ಈಗ ಹಾರ್ಡ್ ವರ್ಕ್ ಮೇಕ್ಸ್ ಲಕ್ ಅಂತ ಹೇಳ್ತೀವಿ, ಅದು ನಿಜ. ಬಟ್ ಅದ್ರ ಜೊತೆಗೆ ಈ ಹಾರ್ಡ್ ವರ್ಕ್ ಜೊತೆಗೆ ಲಕ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ ಫಲಿತಾಂಶ ಅನ್ನೋದು ಸ್ವಲ್ಪ ಲಕ್ ಇರ್ತದೆ. ಹಾಗಾಗಿ ಭಾಗ್ಯದ ಮನೆ ಚೆನ್ನಾಗಿದ್ದರೆ ಮಾಡುವಂಥ ಪ್ರಯತ್ನಕ್ಕೆ ಅತ್ಯಚ್ಛವಾದಂಥ ಲಾಭ ಸಿಗ್ತದೆ. 11ನೇ ಮನೆ ಅಂದರೆ ಈ ಲಾಭ ಸ್ಥಾನ ಅಂತ ಹೇಳ್ತೀವಿ, ಏನು ಮಾಡಿದ್ರು ಕೂಡ ಲಾಭ ಸಿಗುವಂಥದ್ದು. ಸೊ ಉದ್ಯೋಗದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತಿರಲಿಲ್ಲ, ವ್ಯಾಪಾರ ಮಾಡ್ತಾ ಇದ್ದೀರಿ, 10 ರೂಪಾಯಿ ಬಂಡವಾಳ ಹಾಕಿದರೆ ಅಟ್ಲೀಸ್ಟ್ 11 ರೂಪಾಯಿ ಸಿಕ್ಕರೂ ಕೂಡ ನಿಮಗೆ ನಷ್ಟ ಅನ್ನೋದು ಆಗೋದಿಲ್ಲ. ಈ 4 ಮನೆಗಳು ಅತಿ ಮುಖ್ಯವಾಗ್ತದೆ.